ಹಾಗೂ ಎಲ್ಲ ಹಿರಿಯರನ್ನು ಇದು ನಿಮ್ಮ ಸನ್ನಿಧಿಯಲ್ಲಿ ಸಮರ್ಪಿಸುತ್ತೇವೆ. ಅವರ ಜೀವನಾನುಭವ, ಜ್ಞಾನ, ತ್ಯಾಗ, ನಂಬಿಕೆ ಮತ್ತು ಪ್ರೀತಿಯ ಮೂಲಕ ನಮ್ಮ ಕುಟುಂಬಗಳನ್ನು ಮತ್ತು ಈ ಧರ್ಮ ಕೇಂದ್ರವನ್ನು ಬೆಳೆಸುವುದರಲ್ಲಿ ನೀವು ನಮಗೆ ನೆರವಾಗಿದ್ದೀರಿ. ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕರುಣಾಳು ದೇವರೇ, ವಯೋಸಹಜವಾದ ದೌರ್ಬಲ್ಯ, ಅನಾರೋಗ್ಯ, ಏಕಾಂತತೆ, ನಿರ್ಲಕ್ಷ್ಯ ಮತ್ತು ಮನೋವೇದನೆಗಳನ್ನು ಅನುಭವಿಸುತ್ತಿರುವ ಈ ನಮ್ಮ ಹಿರಿಯರ ಮೇಲೆ ನಿಮ್ಮ ಕರುಣಾ ದೃಷ್ಟಿಯನ್ನು ಹರಿಸಿರಿ. ಇವರಿಗೆ ಉತ್ತಮ ಆರೋಗ್ಯ ಭಾಗ್ಯವನ್ನು, ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು, ಆತ್ಮಿಕ ಬಲವನ್ನು, ಸಂತೋಷವನ್ನು ದಯಪಾಲಿಸಿರಿ. ಇವರು ತಮ್ಮ ಮಕ್ಕಳಿಂದ, ಮೊಮ್ಮಕ್ಕಳಿಂದ ಮತ್ತು ಸಮಾಜದಿಂದ ಗೌರವವನ್ನು, ಪ್ರೀತಿಯನ್ನು, ಕಾಳಜಿಯನ್ನು ಪಡೆಯುವಂತೆ ಮಾಡಿರಿ. ಇವರ ಜೀವನವು ಮುಂದಿನ ಪೀಳಿಗೆಗೆ ಒಂದು ಆದರ್ಶಪ್ರಾಯವಾಗಲಿ. ಪ್ರಭುವಿನ ತಮ್ಮ ಜೀವನದ ಸಂಗಾತಿಯನ್ನು ಕಳೆದುಕೊಂಡ ಏಕಾಂಗಿಯಾಗಿ ಬದುಕುತ್ತಿರುವ ನಮ್ಮ ಹಿರಿಯರನ್ನು ನಿಮ್ಮ ಸನ್ನಿಧಿಗೆ ಸಮರ್ಪಿಸುವಾಗ ಅವರಿಗೆ ನೀವೇ ಸಾಂತ್ವನವಾಗಿದ್ದು ಅವರ ಬದುಕಿಗೆ ನೀವೇ ಸಾಂಗತ್ಯವಾಗಿರಿ. ವೃದ್ಧಾಶ್ರಮಗಳಲ್ಲಿ, ಆಸ್ಪತ್ರೆಗಳಲ್ಲಿ ಹಾಗೂ ತಮ್ಮ ಮನೆಗಳಲ್ಲಿ ಕಷ್ಟ, ಅನಾರೋಗ್ಯದಿಂದ ನರಳುತ್ತಿರುವವರನ್ನು ವಿಶೇಷವಾಗಿ ಮುಟ್ಟಿ ಆಶೀರ್ವದಿಸಿರಿ. ಅವರಿಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸಿರಿ, ದೈಹಿಕ ಶಕ್ತಿಯನ್ನು ನೀಡಿರಿ ಹಾಗೂ ಆತ್ಮಿಕ ಸಂತೋಷವನ್ನು ಅನುಗ್ರಹಿಸಿರಿ. ಇಂದು ನಮ್ಮೊಂದಿಗೆ ಈ ಬಲಿಪೀಠದ ಮುಂದೆ ಇರುವ ಈ ನಮ್ಮ ಅಜ್ಜ ಅಜ್ಜಿಯಂದಿರನ್ನು ವಿಶೇಷವಾಗಿ ಆಶೀರ್ವದಿಸಿರಿ. ಇವರಿಗೆ ದೀರ್ಘಾಯುಷ್ಯವನ್ನು ದಯಪಾಲಿಸಿರಿ. ಇವರಿಗೆ ಉತ್ತಮ ಆರೋಗ್ಯ ಭಾಗ್ಯವನ್ನು ಕರುಣಿಸಿರಿ. ಆತ್ಮಶಕ್ತಿಯನ್ನು ನೀಡಿರಿ. ಶಾಂತಿ, ನೆಮ್ಮದಿ ಇವರ ಹೃದಯದಲ್ಲಿ ಸದಾ ನೆಲೆಸುವಂತೆ ಮಾಡಿರಿ. ಹಾಗೂ ಇವರ ಕುಟುಂಬದ ಸದಸ್ಯರಿಂದ ಇವರಿಗೆ ಪ್ರೀತಿ, ಆನಂದ, ಸಂತೋಷ ದೊರಕುವಂತೆ ಮಾಡಿರಿ. ತಮ್ಮ ಬಳಿಗೆ ಈಗಾಗಲೇ ಕರೆದುಕೊಂಡಿರುವ ನಮ್ಮ ಧರ್ಮ ಕೇಂದ್ರದ ಹಾಗೂ ನಮ್ಮ ಕುಟುಂಬದ ಮೃತಪಟ್ಟ ಅಜ್ಜ ಅಜ್ಜಿಯಂದಿರನ್ನು ಹಾಗೂ ಹಿರಿಯರನ್ನು ನಿಮಗೆ ಸಮರ್ಪಿಸುವಾಗ ಅವರ ಆತ್ಮಕ್ಕೆ ಶಾಂತಿಯನ್ನು ಕರುಣಿಸಿರಿ. ಅವರಿಗೆ ನಿತ್ಯ ವಿಶ್ರಾಂತಿಯನ್ನು ದಯಪಾಲಿಸಿರಿ. ನಜರೇತಿನ ಪವಿತ್ರ ಕುಟುಂಬವಾದ ಯೇಸು, ಮರಿಯಮ್ಮ ಮತ್ತು ಸಂತ ಜೋಸೇಫರ ಮಾದರಿಯನ್ನು ಅನುಸರಿಸಿ ನಾವು ನಮ್ಮ ಕುಟುಂಬಗಳಲ್ಲಿ ನಮ್ಮ ಹಿರಿಯರಿಗೆ ಗೌರವವನ್ನು, ಪ್ರೀತಿಯನ್ನು ಕರುಣಿಸುವಂತೆ ಮಾಡಿರಿ ಮತ್ತು ಅವರ ಮಾರ್ಗದರ್ಶನವನ್ನು ನಾವು ಅನುಸರಿಸಿ ಬದುಕಿನಲ್ಲಿ ನಾವು ಸಮೃದ್ಧಿಯನ್ನು ಕಾಣುವಂತೆ ಅನುಗ್ರಹಿಸಿ. ನಾವು ಪ್ರಾರ್ಥನೆಯನ್ನು ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಇವರೆಲ್ಲರ ಮೇಲೆ ಪವಿತ್ರಾತ್ಮರ ಶಕ್ತಿ ಇಳಿದು ಬರುವಂತೆ ಪ್ರಾರ್ಥಿಸೋಣ. ಪಾವನಾತ್ಮರೇ, ಪ್ರಿಯ ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಪುತ್ರರ ಯಾತನೆಯ ಅನಂತ ಸ್ಮರಣೆಯಾದ ಈ ದಿವ್ಯ ಸಂಸ್ಕಾರವನ್ನು ನಾವು ಪೂಜಿಸಿದ್ದೇವೆ. ವರ್ಣಿಸಲು ಸಾಧ್ಯವಾದ ಪ್ರೀತಿಯಿಂದ ಅವರೇ ನಮಗಿತ್ತಿರುವ ಈ ಕೊಡುಗೆಯು ನಮ್ಮ ಆತ್ಮರಕ್ಷಣೆಗೆ ಉಪಯುಕ್ತವಾಗುವಂತೆ ಅನುಗ್ರಹಿಸಿರಿ. ಅಂತೆಯೇ ನಮ್ಮ ಈ ಹಿರಿಯರಿಗೆ ದಯಾಮಯ ದೇವರು ಕರುಣೆ ತೋರಿ ಆರೋಗ್ಯ ಭಾಗ್ಯವನ್ನು ಕರುಣಿಸಿ ತಮ್ಮ ಬದುಕಿನಲ್ಲಿ ಸಂತೃಪ್ತಿಯನ್ನ ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ.
ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ನಿಮ್ಮ ಈ ಕುಟುಂಬಗಳನ್ನು ಹಾಗೂ ನಮ್ಮ ಹಿರಿಯರನ್ನು ಅರಸಿ ಆಶೀರ್ವದಿಸಲಿ. ಹೋಗಿ ಬನ್ನಿ, ಯೇಸುವಿನ ಶುಭ ಸಂದೇಶಕ್ಕೆ ಸಾಕ್ಷಿಗಳಾಗಿ ಜೀವಿಸಿರಿ. ಎಲ್ಲ ಹಿರಿಯರು ದಯಮಾಡಿ ಮುಂದಿನ ಬೆಂಚ್ಗಳಲ್ಲಿ ಕೂತ್ಕೊಳ್ಳಿ. ನಮ್ಮ ಯುವ ಮಿತ್ರರು ಈಗ ನಿಮ್ಮೆಲ್ಲರನ್ನ ಗೌರವಿಸಲು ಅಭಿನಂದಿಸಲು ಈಗ ಬರ್ತಾ ಇದ್ದಾರೆ. ಪ್ರಿಯರೇ, ನಾವೀಗಾಗಲೇ ಪೀಠಿಕೆಯಲ್ಲಿ ಕೇಳಿದ್ದೇವೆ, ನಮ್ಮ ಕುಟುಂಬದ ಬೇರುಗಳು ಇವು. ಸೊ ಇವರನ್ನು ನಾವು ಮರೆತರೆ ಜೀವನವಿಲ್ಲ. ಆದ್ದರಿಂದ ಇವರ ಒಂದು ಆದರ್ಶ ಬದುಕು, ಇವರ ಒಂದು ತ್ಯಾಗ, ಇವೆಲ್ಲವನ್ನು ನೆನೆದಿದ್ದು ನಾವೆಲ್ಲರೂ ಇವರನ್ನ ಅಭಿನಂದಿಸೋಣ, ಗೌರವಿಸೋಣ. ಇವರ ಅನುಭವಗಳು ನಮಗೆ ಮುಂದಿನ ಜೀವನಕ್ಕೆ ಮಾರ್ಗದರ್ಶನವಾಗುತ್ತದೆ. ಈಗ ನಮ್ಮ ಯುವ ಮಿತ್ರರು ಇಂದು ನಮ್ಮ ಧರ್ಮಕೇಂದ್ರದ ಕುಟುಂಬಕ್ಕೆ ಬಹಳ ವಿಶೇಷವಾದ ದಿನ. ನಮ್ಮ ಕುಟುಂಬಗಳ ಆಧಾರ ಸ್ತಂಭಗಳಾದ ಪ್ರೀತಿ, ತ್ಯಾಗ, ಅನುಭವ ಮತ್ತು ಆಶೀರ್ವಾದದ ಪ್ರತಿರೂಪವಾದ ನಮ್ಮ ಪ್ರೀತಿಯ ಅಜ್ಜ ಅಜ್ಜಿಯರನ್ನು ಗೌರವಿಸುವ ಹಾಗೂ ಸಂಭ್ರಮಿಸುವ ದಿನ ಇದಾಗಿದೆ. ಅವರ ಪ್ರಾರ್ಥನೆಗಳು, ಮಾರ್ಗದರ್ಶನ ಮತ್ತು ಪ್ರೀತಿಯಿಂದ ನಮ್ಮ ಕುಟುಂಬಗಳು ಬಲವಾಗಿವೆ. ಈ ವಿಶೇಷ ದಿನದಲ್ಲಿ ಅವರ ಬಗ್ಗೆ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸೋಣ. ಈಗ ನಮ್ಮ ಯುವಜನರ ಪರವಾಗಿ ಕೆಲವರು ಪೂರ್ವಕ ಮಾತುಗಳನ್ನು ಹಂಚಿಕೊಳ್ಳಲು ಎಲ್ವಿನ್ ಅವರನ್ನು ಆಹ್ವಾನಿಸುತ್ತೇವೆ. ತಮ್ಮ ಸುಂದರವಾದ ಅನುಭವವನ್ನು ಹಂಚಿಕೊಂಡ ಎಲ್ವಿನ್ ಅವರಿಗೆ ಧನ್ಯವಾದಗಳು. ಇಂದು ನಿಮ್ಮನ್ನು ಗೌರವಿಸುವ ಈ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಹೇಳಲಾದ ಕೆಲವು ಸುಂದರ ವಿಚಾರಗಳನ್ನು ನೆನಪಿಸಿಕೊಳ್ಳೋಣ. ನಿಮ್ಮ ಊಟ ಮಾಡಿಸುವ ಹಂಬಲ, ಇಷ್ಟವಾದ ವಸ್ತುಗಳನ್ನು ಪ್ರೀತಿಯಿಂದ ಕೊಡಿಸುವ ಮನಸ್ಸು, ಪರಿಮಿತಿಯಲ್ಲಿದ್ದರೂ ಜೀವನವನ್ನು ನಡೆಸಿದ ಅನುಭವ, ಗಾಡಿಯನ್ನಾಗಲಿ ಇಂಟರ್ನೆಟ್ಗಳನ್ನಾಗಲಿ ಮೊಬೈಲ್ ಫೋನ್ಗಳನ್ನಾಗಲಿ ಬಳಸಲು ಬಾರದಿದ್ದರೂ ಜೀವನ ನಿಜವಾದ ಮೌಲ್ಯಗಳನ್ನು ಕಲಿಸಿದ ಜ್ಞಾನ, ಇವೆಲ್ಲವೂ ನಮಗೆ ಆದರ್ಶವಾಗಿವೆ. ತಂತ್ರಜ್ಞಾನ ಇಲ್ಲದಿದ್ದರೂ ಸಂಬಂಧಗಳನ್ನು ಬೆಳೆಸಿದವರು ನೀವು. ಆರೋಗ್ಯವಾಗಿರಲು ದುಬಾರಿ ಔಷಧಿಗಳಿಗಿಂತ ಮನೆಯ ಪ್ರೀತಿ ಮತ್ತು ಕಾಳಜಿಯೇ ಮುಖ್ಯವೆಂದು ತೋರಿಸಿದವರು ನೀವು. ಇಂದು ನಿಮ್ಮ ಪ್ರೀತಿ, ತ್ಯಾಗ, ಮಾರ್ಗದರ್ಶನ ಮತ್ತು ಆಶೀರ್ವಾದಗಳಿಗೆ ಕೃತಜ್ಞತೆಯ ಸಂಕೇತವಾಗಿ ನಾವು ಕೊಡುವ ಚಿಕ್ಕ ಕಾಣಿಕೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ನಿಮಗೆಲ್ಲ ಅಭಿನಂದನೆ ಸಲ್ಲಿಸೋದಕ್ಕಿಂತ ಮುಂಚೆ ನನಗೊಂದು ವಾಟ್ಸಪ್ ಮೆಸೇಜ್ ಬಂತು, ಬಹಳ ಸುಂದರವಾದ. ಸೊ ಇದನ್ನು ಓದ್ತಾ ಇದ್ದಕ್ಕೆ ನನಗೆ ಬಂತು. ಸೊ ಅದನ್ನು ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಬ್ಬೊಬ್ಬರಾಗಿ ನಮಗೆ ಶಾಶ್ವತ ವಿದಾಯ ಹೇಳುತ್ತಾ ಒಂದು ಅದ್ಭುತ ತಲೆಮಾರು ನಿಧಾನವಾಗಿ ನಮ್ಮಿಂದ ದೂರವಾಗುತ್ತದೆ. ಊಟ ಮಾಡುವ ಮೊದಲು ಇತರರ ಹಸಿವನ್ನು ಅರಿತ ತಲೆಮಾರು. ಇಕ್ಕಟ್ಟಿನ ಮನೆಯಲ್ಲೂ ಅಪಾರವಾದ ಪ್ರೀತಿ ಮತ್ತು ಸಂತೋಷಗಳ ತುಂಬಿದ ತಲೆಮಾರು. ಜವಾಬ್ದಾರಿಯನ್ನು ಅರಿತು ನಾನು ಎನ್ನುವುದಕ್ಕಿಂತ ನಾವು ಎಂದು ಬಾಳಿದ ಬದುಕು ಅದು. ಪದವಿಗಳಲ್ಲಿ ಇಲ್ಲದಿದ್ದರೂ ಜೀವನವನ್ನೇ ಓದಿದ ತಲೆಮಾರು. ಗಡಿಯಾರವಿಲ್ಲದಿದ್ದರೂ ಸಮಯವನ್ನು ಸರಿಯಾಗಿ ಬಳಸಿದ ತಲೆಮಾರು. ಇಂಟರ್ನೆಟ್ ಇಲ್ಲದಿದ್ದರೂ ಜ್ಞಾನವನ್ನು ಸಂಪಾದಿಸಿದ ತಲೆಮಾರು. ಕ್ಯಾಲ್ಕುಲೇಟರ್ ಇಲ್ಲದಿದ್ದರೂ ಲೆಕ್ಕ ಹಾಕಬಲ್ಲ ತಲೆಮಾರು. ಮೊಬೈಲ್ ಫೋನ್ಗಳಿಲ್ಲದಿದ್ದರೂ ಸ್ನೇಹ ಮತ್ತು ಮಾತುಕತೆಯಲ್ಲಿ ಕೊರತೆ ಇಲ್ಲದ ತಲೆಮಾರು. ಟಿವಿ ಇಲ್ಲದಿದ್ದರೂ ಸಂತೋಷದಿಂದ ಸಮಯ ಕಳೆಯುತ್ತಿದ್ದ ತಲೆಮಾರು. GPS ಇಲ್ಲದಿದ್ದರೂ ಗುರಿಯನ್ನು ನಿಖರವಾಗಿ ತಲುಪುತ್ತಿದ್ದ ತಲೆಮಾರು. ತಂತ್ರಜ್ಞಾನವಿಲ್ಲದಿದ್ದರೂ ಸುಖ ಸಂತೋಷದಿಂದ ಬದುಕಿದ ತಲೆಮಾರು. AC ಅಥವಾ ಕೂಲರ್ ಇಲ್ಲದಿದ್ದರೂ ತೆರೆದ ಗಾಳಿಯಲ್ಲಿ ಸುಖವಾಗಿ ನಿದ್ರಿಸಿದ ತಲೆಮಾರು. ಹೀಗೆ ಪಟ್ಟಿ ಹೋಗ್ತಾ ಇದೆ. ರಾತ್ರಿ ಮನೆಯ ಮುಂಭಾಗದಲ್ಲಿ ಕುಳಿತು ಕತೆ ಹೇಳುತ್ತಾ ಕಾಲ ಕಳೆದ ತಲೆಮಾರು. 6 ವರ್ಷದವರೆಗೆ ಮಕ್ಕಳ ಬಾಲ್ಯವನ್ನು ಆಟ ಪಾಠಗಳಿಂದ ತುಂಬಿದ ತಲೆಮಾರು.
ಹಲವು ಕಿಲೋಮೀಟರ್ ದೂರವನ್ನು ಸುಲಭವಾಗಿ ನಡೆದು ಸಾಗುತ್ತಿದ್ದ ತಲೆಮಾರು. ಶಾಲೆಯಲ್ಲಿ ಶಿಕ್ಷಕರು ತಪ್ಪು ಮಾಡಿದ ಮಗುವಿಗೆ ಹೊಡೆದರೆ ಮನೆಯಲ್ಲಿ ಮತ್ತಷ್ಟು ಶಿಕ್ಷಿಸಿ ಕಲಿಸಿದ ತಲೆಮಾರು. ಮನೆಯ ಬಾಗಿಲನ್ನ ರಂಗೋಲಿಯಿಂದ ಅಲಂಕರಿಸಿದ ತಲೆಮಾರು. ಯೋಗ, ಜಿಮ್ ಅಥವಾ ವ್ಯಾಯಾಮ ಕೇಂದ್ರಗಳಿಲ್ಲದೆ ಕಷ್ಟಪಟ್ಟು ದುಡಿದು ಬೆವರು ಸುರಿಸಿದ ತಲೆಮಾರು. ಲಾಸ್ಟಿಗೆ ಹೋಗ್ತೀನಿ. ಹೃದಯಾಘಾತ, ಕ್ಯಾನ್ಸರ್ಗಳ ಬಗ್ಗೆ ಅಷ್ಟಾಗಿ ತಿಳಿಯದಿದ್ದರೂ ಆರೋಗ್ಯವಾಗಿ ಇದ್ದ ತಲೆಮಾರು. ರಕ್ತದೊತ್ತಡ ಅಥವಾ BP ಎಲ್ಲವೂ ದೂರವಿದ್ದ ತಲೆಮಾರು. ಕಷ್ಟವನ್ನು ಧೈರ್ಯದಿಂದ ಎದುರಿಸಿದ ತಲೆಮಾರು. ಎಲ್ಲ ವಾಕ್ಯಗಳು ಅಪ್ಲಿಕೇಬಲ್ ಹೌದೋ ಇಲ್ಲೋ. ಸೊ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಹೇಳಿದ ಎಲ್ಲ ವಿಷಯಗಳು ಇವರು ನೋಡಿದ್ದಾರೆ. ಸೊ ಕರೆಂಟ್ ಇಲ್ಲದೆ ಇದ್ದರೆ ಆ ದೀಪದ ಕೆಳಗೆ ಇವರು ಇದ್ದಾರೆ. ಸೊ ಯಾವುದೇ ಮೊಬೈಲ್ಗಳನ್ನು ಯೂಸ್ ಮಾಡಿದರೆ ಈಗ ಯೂಸ್ ಮಾಡ್ತಾ ಇರೋರು ಇದ್ದಾರೆ. ಸೊ ಅಂದರೆ ಒಂದು ಯುಗವೇ ಚೇಂಜ್ ಆಗ್ತಾ ಇದೆ. ಸೊ ಅದರಿಂದ ಬೇರೆ ಇವರ ಒಂದು ಜೀವನ ನಮ್ಮೆಲ್ಲರಿಗೆ ಸದಾ ಆದರ್ಶವಾಗಿದೆ. ಅವರು ಕಲಿಸಿದ ಪ್ರೀತಿ, ಅಜ್ಞಾನತೆ ನಮ್ಮಲ್ಲಿ ಸದಾ ಇರಲಿ. ನಮ್ಮ ಧರ್ಮ ಕೇಂದ್ರದಲ್ಲಿ ಸದಾ ಅದು ಬೆಳೆಯುತ್ತಾ ಇರಲಿ ಎಂದು ಆಶಿಸ್ತೇನೆ. ಈಗ ನಮ್ಮ ಧರ್ಮ ಕೇಂದ್ರದಿಂದ ಯುವ ಮಿತ್ರರ ಪರವಾಗಿ ಈ ಒಂದು ಪುಟ್ಟ ಕಾಣಿಕೆಯನ್ನು ನಮ್ಮ ಹಿರಿಯರು ಪಡೆಯಬೇಕಾಗಿ ನಾನು ಕೇಳ್ಕೊಡ್ತೇನೆ. ನಾವು ಲಿಸ್ಟ್ ಓದಿದ ಹಾಗೆ ದಯಮಾಡಿ ಅವರು ಮುಂದೆ ಬಂದು ನಿಂತ್ಕೊಳ್ಬೇಕಾಗಿ ಕೇಳ್ತೇನೆ. ಮೊದಲನೇದಾಗಿ ಬ್ಯಾಪ್ಟಿಸ್ಟ್ ಫರ್ನಾಂಡಿಸ್ ಮತ್ತು ರೀಟಾ ಫರ್ನಾಂಡಿಸ್. ಸೊ ದಯಮಾಡಿ ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇವೆ. ನಮ್ಮ ಯುವ ಮಿತ್ರರು ದಯಮಾಡಿ ಪ್ರೀತಿಯ ಕಾಣಿಕೆಯನ್ನು ಇವರಿಗೆ ತಂದುಕೊಡಬೇಕು. ಸೊ ಈ ಜೋಡಿಗಳ ಬಗ್ಗೆ ನಾವು ಹೇಳೋದಾದ್ರೆ ಬಹಳ ಸಿಂಪಲ್. ಯಾವಾಗಲೂ ನಗುತ್ತಾ ಇರ್ತಾರೆ, ಮಾತಾಡಿಸ್ತಾ ಇರ್ತಾರೆ. ಇವರ ಕುಡಿ ಸೊ ಇವರ ಗುಣಗಳು ಒಂದೆರಡಾದ್ರೆ ನಮ್ಮ ಬದುಕಿನಲ್ಲಿ ನಾವು ತಂದ್ಕೋಬೇಕು. ಸೊ ಅದರಿಂದ ಅವರು ಯಾವಾಗಲೂ ದೇವರ ಕಾರ್ಯ ಅಂತ ಹೇಳಿದಾಗ ಯಾವಾಗಲೂ ಯಾವತ್ತೂ ಇಲ್ಲ ಅಂತ ಹೇಳೋದಿಲ್ಲ. ಎಷ್ಟೇ ದೂರ ಇದ್ರೂ ಸಹ ದೇವಾಲಯಕ್ಕೆ ಮಾತ್ರ ತಪ್ಪಿಸೋದಿಲ್ಲ. ಸೊ ಆದ್ದರಿಂದ ರೀಟಾ ಫರ್ನಾಂಡಿಸ್ ಹಾಗೂ ಬ್ಯಾಪ್ಟಿಸ್ಟ್ ಫರ್ನಾಂಡಿಸ್ ನಿಮ್ಮನ್ನು ದೇವರು ಆಶೀರ್ವದಿಸಲಿ, ಆರೋಗ್ಯ ಭಾಗವನ್ನು ಕರುಣಿಸಲಿ. ಥ್ಯಾಂಕ್ ಯು. ಅವರ ಕುಟುಂಬದವರು ಯಾರಾದ್ರಿಂದ ಬೇಕಾದ್ರೆ ತಂದುಕೊಡ್ಬೋದು. ಈಗ ಬ್ಯಾಪ್ಟಿಸ್ಟ್ ಫರ್ನಾಂಡಿಸ್ ಅವರು ನಿಮ್ಮ ಕುಟುಂಬದಿಂದ ಹೋಗಿ. ಬೇಗ ನಾವು ಅವರ ಹೆಸರು ಕರೆದಾಗ ನಿಮ್ಮ ಕುಟುಂಬದಿಂದ ಏನಾದ್ರು ನೀವು ತಂದಿದ್ರೆ ದಯಮಾಡಿ ಅವರು ಆ ಸಮಯದಲ್ಲಿ ತಂದುಕೊಡಿ. ವಿನ್ಸೆಂಟ್ ಲೋಬೋ ಮತ್ತು ಲೀನಾ ಲೋಬೋ ಇವರು ವಯಸ್ಸಾಗಿದೆ ಅಂತಲೇ ಗೊತ್ತಾಗೋದಿಲ್ಲ ಅಲ್ವಾ? ನನಗೆ ಎಲ್ಲ ಕೆಲಸಗಳಲ್ಲೂ ತುಂಬ ಜನ ವಹಿಸಿಕೊಂಡು ಗಾಯನ ವೃತ್ತದಲ್ಲಿ ವಿಶೇಷವಾಗಿ ಎಲ್ಲರನ್ನ ಐಕ್ಯತೆಯಲ್ಲಿ ಮುನ್ನಡೆಸ್ತಾರೆ. ಹಾಗೂ ಅವರ ಸ್ವರ ಇನ್ನೂ ಸಹ ಶ್ರೇಷ್ಠವಾದದ್ದು ಚಾವಡಿಯಲ್ವಾ. ಅವರೇ ಫೈರ್ ಮಾಸ್ಟರ್ ಈಗ. ಸೊ ಅದರಿಂದ ನಿಮ್ಮ ಒಂದು ಸೇವೆ ಹೀಗೆ ಇರಲಿ. ನಮ್ಮ ಧರ್ಮ ಕೇಂದ್ರಕ್ಕೆ ನಮ್ಮ ಪ್ರೀತಿಯಿಂದ ಈ ಹೂವಿನ ಅಂಶ ನಿಮಗೆ. ಸೊ ಥ್ಯಾಂಕ್ ಯು. ಸೊ ಫ್ರಾನ್ಸಿಸ್ ಮಂಜರು ಮತ್ತು ಮೆರ್ಸಿನ್ ಮಂಜರು ಇವರು ಭಾರಿ ಸೈಲೆಂಟ್, ಮಾತು ಜಾಸ್ತಿ ಕಡಿಮೆ, ಆದರೂ ನಮ್ಮ ಧರ್ಮ ಕೇಂದ್ರದ ಮೇಲೆ ಬಹಳ ಪ್ರೀತಿಯನ್ನು ಹೊಂದಿದ್ದಾರೆ. ಸೊ ನಮ್ಮ ಧರ್ಮ ಕೇಂದ್ರದಲ್ಲಿ ಕಾರಣದ ಕೈಯಂತೆ ಸದಾ ನಮಗೆ ನಮ್ಮ ಧರ್ಮ ಕೇಂದ್ರದ ಎಲ್ಲ ಕಾರ್ಯಗಳಿಗೆ ನೆರವಾಗ್ತಾ ಇರ್ತಾರೆ. ಸೊ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಗಿಲ್ಬರ್ಟ್ ಲೋಬೋ ಮತ್ತು ಫೆಲಿಸಿಯಾ ಲೋಬೋ ಸದಾ ಧರ್ಮ ಕೇಂದ್ರದ ಬೆಳವಣಿಗೆಗೆ ಕಾರಣಕರ್ತರು. ಸೊ ಧರ್ಮ ಕೇಂದ್ರದ ಯಾವುದೇ ಕೆಲಸ ಕಾರ್ಯಗಳು ಅವರ ಕೈ ಇದ್ದೇ ಇರುತ್ತದೆ. ಸೊ ಅವರ ಸಲಹೆ ಸೂಚನೆಗಳು ಸದಾ ನಮ್ಮ ಧರ್ಮ ಕೇಂದ್ರಕ್ಕೆ ಮಾರ್ಗದರ್ಶನ. ಸೊ ಅದರಿಂದ ನಿಮಗೂ ನಾವು ಕೃತಜ್ಞತೆಯನ್ನು, ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಥ್ಯಾಂಕ್ ಯು. ಜೋಸೆಫ್ ಫರ್ನಾಂಡಿಸ್ ಮತ್ತು ಮೇರಿ ಫರ್ನಾಂಡಿಸ್ ಬಹಳ ಸಿಂಪಲ್, ನೋಡೋದಕ್ಕೂ ಸಿಂಪಲ್, ಹೃದಯದಲ್ಲೂ ಸಿಂಪಲ್. ಸೊ ಅವರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಅವರ ಪ್ರಸನ್ನತೆಯೇ ನಮ್ಮ ಧರ್ಮ ಕೇಂದ್ರಕ್ಕೆ ಒಂದು ಆಶೀರ್ವಾದ. ಸೊ ಆದ್ದರಿಂದ ಅವರನ್ನು ನಾನು ವಂದಿಸ್ತೇನೆ. ಲೂಸಿ ಡಿಸೋಜಾ ಇದರ ಗಿಲ್ಬರ್ಟ್ ಮತ್ತು ಲಿಲ್ಲಿ ಲೋಬೋ ಟೀಚರ್. ಅವರ ನಗುವೇ ಸಾಕು ಅಲ್ವಾ? ಎಲ್ಲ ಜೊತೆ ನಗಾಡ್ತಾ ಮಗು ಮುಖದಿಂದ ಯಾವಾಗಲೂ ಮಾತಾಡ್ತಾ ಇರ್ತಾರೆ. ಸೊ ಅವರಿಗೂ
ಸೇವೆಯನ್ನು ಸಲ್ಲಿಸುವ ರೀತಿ ಸದಾ ನಮ್ಮೆಲ್ಲರಿಗೆ ಬೇಕಾದ ಸಲಹೆ ಸೂಚನೆಗಳನ್ನು ನೀಡ್ತಾರೆ. ಸೊ ಅವರಿಗೂ ನನ್ನ ಕೃತಜ್ಞತೆಯನ್ನು ವಂದನೆಯನ್ನು ಸಲ್ಲಿಸಿ ಜೋರ ಚಪ್ಪಾಳೆಯಲ್ಲಿ. ಸೊ ಥ್ಯಾಂಕ್ ಯು ಟೀಚರ್. ಎಷ್ಟೆಲ್ಲ ಪಿರಿಯಡ್. ಸೊ ಎಲ್ಲರಿಗೂ ಸೀನಿಯರ್ ನಮ್ಮ ಬ್ರಹ್ಮಚರ್ಯದಲ್ಲಿ ಜಾವಳಿಯಲ್ಲಿ ಸೀನಿಯರ್ ಮೋಸ್ಟ್. ಸೊ ಎಲ್ಲರಿಗೂ ತಾಯಿಯಾಗಿಯೇ ಸೊ ಸದಾ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಪ್ರಸನ್ನತೆಯೇ ಒಂದು ಶಕ್ತಿ. ಸೊ ಆದ್ರಿಂದ ಅವರಿಗೂ ನಾನು ಕೃತಜ್ಞತೆಯನ್ನ ಈ ದಿನದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಸೊ ಥ್ಯಾಂಕ್ ಯು ಮ್ಯಾಮ್. ಗ್ರೆಗರಿ ಡಿಸೋಜ ಮತ್ತು ಗುಲ್ಸಿನ್ ಡಿಸೋಜ ಸದಾ ಧರ್ಮ ಕೇಂದ್ರಕ್ಕೆ ಕೈ ಕಾಣದ ದಾನಿ ಅಂತ ಹೇಳ್ಬೋದು. ಸೊ ನಾನು ಅನೇಕ ಬಾರಿ ಧರ್ಮ ಕೇಂದ್ರದ ಬೆಳವಣಿಗೆಗೆ ಅವರು ಯಾರಿಗೂ ಗೊತ್ತಾಗ್ದಲೇ ಹಾಗೆ ನಮಗೆ ಸಪೋರ್ಟ್ ಅನ್ನು ಕೊಡ್ತಾ ಇರ್ತಾರೆ. ಸೊ ಅವರಿಗೆ ನಾವು ದೇವರ ಆಶೀರ್ವಾದವನ್ನು ಕೊಡ್ತೇವೆ. ಸಿಪ್ರಿಯನ್ ಮಂದಿರ ಸೊ ನಮ್ಮ ಧರ್ಮ ಕೇಂದ್ರದಲ್ಲಿ ಸದಾ ನಮ್ಮ ಜೊತೆ ಇದ್ದು ನಮ್ಮನ್ನ ಮುನ್ನಡೆಸ್ತಾರೆ. ಒಂದು ಸಲ ನಾವು ಅವ್ರ ಜೊತೆ ಮಾತಾಡಬೇಕಾದ್ರೆ ಆಗಿಂದ ಚೆಂದ ನಮ್ಮ ಧರ್ಮ ಕೇಂದ್ರ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ ಇರ್ತಾರೆ. ಸೊ ಅವರಿಗೂ ಹಾಗೂ ವೇದ ಮಂದಿರ ಇವರಿಗೂ ನಮ್ಮ ಕೃತಜ್ಞತೆಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ಜಯಮೇರಿ ಅವರು ಸದಾ ವಂದನೆಗಳು. ಅವರು ಸದಾ ಧರ್ಮ ಕೇಂದ್ರದಲ್ಲಿ ಸದಾ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಧರ್ಮ ಕೇಂದ್ರದ ಕಾರ್ಯಗಳಿಗೆ ಬರ್ತಾ ಇರ್ತಾರೆ. ದೇವಾಲಯದಲ್ಲಿ ಸದಾ ಬಲಿ ಪೂಜೆಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ಅವರಿಗೂ ಅವರ ಕುಟುಂಬದವರಿಗೂ ವಂದನೆಗಳು. ಇನ್ಯಾರು ಬರ್ತಿದೀವ? ರೀಟಾ ಡಿಸೋಜ ದಯಮಾಡಿ ರೀಟಾ ಡಿಸೋಜ ಬಹಳ ಸೆಲೆ ಬಹಳ ಸಿಂಪಲ್. ಸೊ ಅವರಿಗೂ ನಮ್ಮ ಹೃದಯದ ಅಭಿನಂದನೆಗಳು, ಹಿರಿಯರ ದಿನದ ಶುಭಾಶಯಗಳನ್ನು ಕೋರುತ್ತಾ ದೇವರು ಅವರ ಕುಟುಂಬವನ್ನು ಆಶೀರ್ವದಿಸಲಿ. ಬೇರೆ ಈಗ ನೀವು ಹೂಗಳನ್ನು ಕೊಟ್ಟಿದ್ದೇವೆ, ಏನು ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಬೇರೆಯವರದ್ದು ಗಿಡಗಳನ್ನ ಸಾಕೋದಿಲ್ಲ. ಈಗೆಲ್ಲ ನೀವು ಮನೇಲಿ ಇದ್ದೀರಾ, ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಹೂವುಗಳಾದಾಗ ಬಂದು ನಮ್ಮ ದೇವಾಲಯಕ್ಕೆ ಕೊಡಿ. ಸೊ ಅದರಿಂದ ಅದು ನಿಮ್ಮ ನೆನಪಿನಲ್ಲಿ ಸದಾ ದೇವಾಲಯದಲ್ಲಿ ಭಾನುವಾರಗಳಲ್ಲಿ ಆ ಹೂಗಳು ಪೀಠದ ಮೇಲೆ ಇರ್ತಾರೆ. ಸೊ ಅದರಿಂದ ನಮ್ಮ ಪ್ರೀತಿಯ ಸಂಕೇತ. ಮತ್ತೆ ಈ 2026 ವರ್ಷದ ಹಿರಿಯರ ದಿನದ ಒಂದು ಸಂಕೇತವಾಗಿ ನಮಗೆ ನಾವು ಈ ಒಂದು ಪ್ರೀತಿಯಿಂದ ಕೊಟ್ಟಿದ್ದೇವೆ. ಸೊ ಇವತ್ತು ನಮ್ಮನ್ನೆಲ್ಲ ಸನ್ಮಾನಿಸಿದ ಯುವಜನರನ್ನು ಮತ್ತು ಪ್ರತ್ಯೇಕವಾಗಿ ನಮ್ಮ ಗುರುಗಳನ್ನು ನಿಮ್ಮೆಲ್ಲರ ಪರವಾಗಿ ನಾನು ವಂದಿಸ್ತೇನೆ ಮತ್ತು ಸದಾ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಸೊ ಇವರು ನಮ್ಮ ಗುರುಕರ್ ದಿಲೀಪ್ ಪಿಟ್ಟು ಅವರ ತಂದೆ. ಸೊ ಅವರು ಸಹ ನಮ್ಮ ಜೊತೆ ಇರ್ತಾರೆ. ಮತ್ತೆ ನನಗೂ ಯಾವಾಗ ಭೇಟಿಯಾದಾಗ ಪದ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಪ್ರೋತ್ಸಾಹ ಅದು ಇಂಪಾರ್ಟೆಂಟ್ ಅಲ್ವಾ. ಸೊ ಎಂಕರೇಜ್ಮೆಂಟ್ ಇದ್ದಾಗ ನಾವು ಏನು ಬೇಕಾದರೂ ಮಾಡ್ಬೋದು. ಸೊ ಅದರಿಂದ ಸೊ ದಿಲೀಪ್ ಪಿಟ್ಟು ಇವರಿಗೂ ಸಹ ನಮ್ಮ ಧರ್ಮ ಕೇಂದ್ರದಿಂದ ನಿಮಗೆ ಕೃತಜ್ಞತೆಗಳು ಹಾಗೂ ಅಭಿನಂದನೆಗಳು. ಸೊ ಧನ್ಯವಾದ. ಸೊ ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಸೊ ಮತ್ತೆ ನಿಮ್ಮ ಕುಟುಂಬಗಳಲ್ಲಿ ಒಂದು ಕೇಕ್ ಕುಯ್ದು ನಿಮ್ಮ ಈ ಪ್ರೀತಿಯನ್ನ ಅವರಲ್ಲಿ ಹಂಚಿ ಅವರ ಜೊತೆ ಸದಾ ಸಂತೋಷದಿಂದ ಸದಾ ನಮ್ಮ ಧರ್ಮದಲ್ಲಿ ಗೌರವ ಕೊಡೋಣ ಅಂತ ಹೇಳಿ ಅದು ಮುಖ್ಯ. ಅವರಿಂದ ನಮ್ಮ ಕೇಳೋದು ಅಷ್ಟೇ. ಸೊ ಅದರಿಂದ ನಾವು ಗೌರವ ಕೊಟ್ಟು ಅವರನ್ನ ಈ ಕೊನೆಯ ಸಮಯಗಳಲ್ಲಿ ಅವರಿಗೆ ಸಂತೋಷವನ್ನು ತರೋಣ.